ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ಏನಪ್ಪ ಅಂತ ಹೇಳಿದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಎಳ್ಳನ್ನು ತಿಂದರೆ ಅಬೋಷನ್ ಆಗುತ್ತಾ ಅನ್ನೋದ್ರ ಬಗ್ಗೆ ಸಿಂಪಲ್ಲಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಆಗಿದ್ದಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಪ್ರೆಗ್ನೆನ್ಸಿಲಿ ಎಳ್ಳನ್ನ ತಿಂದರೆ ಅಬೋಷನ್ ಆಗುತ್ತಾ ಅಂತ ತುಂಬ ಜನಕ್ಕೆ ಡೌಟ್ಸ್ ಅಂತ ಇರುತ್ತೆ. ಪ್ರೆಗ್ನೆನ್ಸಿಲಿ ಎಳ್ಳನ್ನು ತಿಂದರೆ ಅಬೋಷನ್ ಆಗುತ್ತೆ ಅಂತ ಹೇಳಿ ಯಾವುದೇ ರೀತಿ ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ. ಬಟ್ ಎಳ್ಳು ಬಾಡಿನ ಹೀಟ್ ಜನರೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಎಳ್ಳನ್ನ ತಿಂದರೆ ಬಾಡಿ ಹೀಟ್ ಆಗುತ್ತೆ. ಅಷ್ಟೇ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಎಳ್ಳನ್ನ ತಿನ್ನೋದ್ರಿಂದ ನಾಸಿಯಾ ಮತ್ತು ವಾಮಿಟಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಇನ್ 3 ಮಂತ್ ಫಸ್ಟ್ ಟ್ರೈಮಿಸ್ಟರಲ್ಲಿ ಎಳ್ಳನ್ನ ತಿನ್ನೋದ್ರಿಂದ ನಾಸಿಯಾ ಮತ್ತು ವಾಮಿಟಿಂಗ್ ಅನ್ನೋದು ಇರುತ್ತೆ. ಬಟ್ ಎಳ್ಳಲ್ಲಿ ಅತಿ ಹೆಚ್ಚಾದಂಥ ಕ್ಯಾಲ್ಶಿಯಮು, ಐರನ್ನು ಮತ್ತು ವೈಟಮಿನ್ಸ್ ಆಗಿರ್ಬೋದು ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಕಂಟೆಂಟ್ಗಳು ಜಾಸ್ತಿ ಇರುತ್ತೆ. ಸೊ ಪ್ರೆಗ್ನೆನ್ಸಿಲಿ ಎಳ್ಳನ್ನ ತಿನ್ನೋದು ತುಂಬ ಒಳ್ಳೆಯದು. ಬಟ್ ಅದನ್ನು ರಾ ಎಳ್ಳಾಗಿ ಅಲ್ಲ, ಅದನ್ನು ಏನಾದರೂ ನಾವು ಫುಡ್ಡಲ್ಲಿ ಈಗ ಏನಾದರೂ ಕರಿ ಏನಾದರೂ ಮಾಡಿದಾಗ ಅದು ಸ್ವಲ್ಪ ಎಳ್ಳು ಏನಾದರೂ ಹಾಕ್ಕೊಂಡು ಸ್ವಲ್ಪ ಲಿಮಿಟಾಗಿ ತಿನ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಅಂದರೆ ಯಾವುದೇ ರೀತಿ ಅಬೋಷನ್ ಅನ್ನೋದು ಆಗೋದಿಲ್ಲ. ರಾ ಎಳ್ಳನ್ನ ಬಿಟ್ಟು ನಾರ್ಮಲ್ಲಾಗಿ ಯಾವುದಾದ್ರೂ ಕರಿ ಅಥವಾ ಫುಡ್ಡಲ್ಲಿ ನಾವು ಆರಾಮಾಗಿ ತೊಗೊಳ್ಬೋದು, ಸ್ವಲ್ಪ ತೊಗೊಳ್ಬೋದು ಅಷ್ಟೇ. ಅತಿ ಹೆಚ್ಚಾಗಿ ತಿನ್ನೋದ್ರಿಂದ ಬಾಡಿ ಅನ್ನೋದು ಹೀಟ್ ಆಗುತ್ತೆ. ಬಟ್ ಲಿಮಿಟಾಗಿ ತಿನ್ನೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಫ್ರೆಂಡ್ಸ್, ಇದೊಂದು ಸಿಂಪಲ್ ಆದ ಒಂದು ಕ್ಲಾರಿಫಿಕೇಷನ್ಸ್ ಅಷ್ಟೇ. ಸೊ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ, ಎಸ್ಪೆಷಲಿ ಪ್ರೆಗ್ನೆನ್ಸಿ ಇರೋರಿಗೆ. ಸೊ ಹಾಗಾಗಿ ಅವರಿಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರೀಬೇಡಿ. ಥ್ಯಾಂಕ್ ಯು ಆಲ್.